ಸುಮಲತಾ ಬಿಜೆಪಿ ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಜಾಯ್ನ್ ಆಗಿದ್ದಾರೆ. 2019ರಲ್ಲಿ ಸಂಸದೆಯಾಗಿದ್ದರು. ನಂತರ ಅವರು ಯಾವುದೇ ಪಕ್ಷವನ್ನು ಸೇರ್ಪಡೆ ಆಗಬೇಕಾದರೂ ಕೂಡ ಇಂಡಿಪೆಂಡೆಂಟ್ ಸಂಸದೆ 6 ತಿಂಗಳ ಒಳಗಾಗಿ ಆ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಆ ನಿರ್ಧಾರ ಅವರು ಕೈಗೊಂಡಿರಲಿಲ್ಲ. ಹಾಗಾಗಿ ವಿಳಂಬ ಉಂಟಾಯಿತು. ಬಿಜೆಪಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರು. ಈ ಬಾರಿ ಬಿಜೆಪಿಯಿಂದ ಕಣಕ್ಕಿಳಿಯಬೇಕು ಅಂತ ಆಸೆ ಕೂಡ ಇತ್ತು. ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅದಕ್ಕೆ ಉತ್ಸುಕರಾಗಿದ್ದರು ಕೂಡ. ಆದರೆ ಕೊನೆಗಳಿಗೆಯಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿ ಮಾಡಿಕೊಳ್ತು. ಅಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಅಂತ ಹೇಳಿದಾಗ ಸುಮಲತಾ ಅವರು ಹೇಳಿದ್ರು, ಇಲ್ಲ, ಅವರು ಕಣಕ್ಕಿಳಿದ್ರೆ ನಾನು ಇಳಿಲೇಬೇಕಾಗತ್ತೆ. ಯಾಕಂದರೆ ನಾನು ಸೋಲಿಸಿದ್ದೀನಿ ಅವರನ್ನು. ಒಂದು ವೇಳೆ HDK ಅವರು ಇಳಿಯೋದಿದ್ದರೆ ಅವರು ಮಾಜಿ ಮುಖ್ಯಮಂತ್ರಿಗಳು ಕೂಡ, ಅದು ಒಂದು ಗತ್ತು ಬೇರೆ. ಹಾಗಾಗಿ ಅಂತ ಒಂದು ಮಾತುಕತೆಗಳಾಯಿತು ಅನ್ನುವಂಥದ್ದು ಉನ್ನತ ವಲಯಗಳಿಂದ ಕೇಳಿ ಬರ್ತಾ ಇರುವಂಥ ಮಾತು. ಇವತ್ತು ನೇರವಾಗಿ ಅವರು ಬಿಜೆಪಿ ಕಚೇರಿಗೆ 11:30 12 ಗಂಟೆ ಸುಮಾರಿಗೆ ಬಂದರು. ಯಡಿಯೂರಪ್ಪನವರು ಸಮೇತರಾಗಿ, ರಾಜ್ಯಾಧ್ಯಕ್ಷರ ಸಮೇತರಾಗಿ, ವಿಧಾನಸಭೆ ವಿಪಕ್ಷ ನಾಯಕರು ಸೇರಿದಂತೆ ರಾಕ್ಲೈನ್ ವೆಂಕಟೇಶ್ ಕೂಡ ಜೊತೆಗಿದ್ದರು. ಅವರನ್ನು ಪಕ್ಷದ ಬಾವುಟವನ್ನು ಕೊಡುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡು ಇದರ ಬಗೆಗಿನ ಸಂಪೂರ್ಣ ಒಂದು ಮಾಹಿತಿ ನಿಮ್ಮ ಮುಂದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ JDS ಬಿಜೆಪಿ ದೋಸ್ತಿಗೆ ಭೀಮ ಬಲ ಬಂದಿದೆ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಕೊನೆಗೂ ಬಿಜೆಪಿ ಶಾಲು ಹಾಕಿಕೊಂಡಿದ್ದಾರೆ. ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿದು ಕಮಲ ಪಾಳಿಯ ಸೇರಿದ ಗೌಡ್ತಿಯನ್ನ BS ಯಡಿಯೂರಪ್ಪ, ವಿಜಯೇಂದ್ರ, R ಅಶೋಕ್ ಸ್ವಾಗತಿಸಿದರು. ಮಂಡ್ಯ ಜಿಲ್ಲೆನಲ್ಲಿ ಅವರದೇ ಆದಂಥ ಒಂದು ಪ್ರಭಾವ, ಒಂದು ಕಡೆ ದಿವಂಗತ ಅಂಬರೀಶ್ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಜನಪ್ರಿಯತೆ, ಜೊತೆಗೆ ಅವರು ಸಂಸದರಾಗಿ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು, ಸುಮಲತಾ ಅಂಬರೀಶ್ ಅವರ ಜನಪ್ರಿಯತೆ ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತಾಗಿದೆ. ಬಿಜೆಪಿ ಎಂದಿಗೂ ನನಗೆ ಮೋಸ ಮಾಡಿಲ್ಲ. ಮೋಸ ಆಗಿದೆ ಅಂತ ನಾನು ಅನ್ಕೊಂಡಿದ್ರೆ ನಾನು ಅದೇ ಪಕ್ಷಕ್ಕೆ ಯಾಕೆ ಸೇರಬೇಕು? ನನಗೆ ನನ್ನ ಭವಿಷ್ಯಕ್ಕಿಂತ ಬೇರೆ ಬೇರೆ ಕನಸುಗಳು, ಬೇರೆ ಸಿದ್ಧಾಂತ, ಬೇರೆ ಒಂದು ನಿಲುವು ನನ್ನದಾಗಿದೆ. ಹಾಗಾಗಿ ಆ ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರ್ಕೊಂಡಿದ್ದೀನಿ. ಮಂಡ್ಯದಲ್ಲಿ ಬಿಜೆಪಿಗೆ ಬಲ ತುಂಬುತ್ತೇನೆ. ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬೋ ಒಂದು ಅವಶ್ಯಕತೆ ಇದೆ. ಅದನ್ನು ಈ ಬರೋ ವರ್ಷಗಳಲ್ಲಿ, ಬರೋ ದಿನಗಳಲ್ಲಿ ಮಾಡಬೇಕು ಅನ್ನೋ ಕನಸು ನಮಗೂ ಇದೆ. ಸದ್ಯಕ್ಕೆ ಈ ಒಂದು ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿಲ್ಲ. ಮುಂದಿನ ದಿನ ಈಗ ಪಾರ್ಟಿ ಮೆಂಬರ್ ಆಗಿರೋದ್ರಿಂದ ನನ್ನ ಸ್ವತಂತ್ರವಾಗಿ ನಾನು ತಗೊಳ್ಳೋ ನಿರ್ಧಾರ ಅಲ್ವಲ್ಲ, ಅವೆಲ್ಲ ಪಾರ್ಟಿನೇ ನೋಡ್ಕೊಳ್ತಾರೆ. ಸುಮಲತಾ ಅಂಬರೀಶ್ ನಡೆಗೆ ಸಂಪೂರ್ಣವಾಗಿ ಬೆಂಬಲಿಸುತ್ತೇನೆ ಎಂದು ಅಭಿಷೇಕ್ ಹೇಳಿದ್ರು. ಒಂದು 5 ವರ್ಷದಿಂದ ಏನೋ ನಡೆದಿದೆ ರಾಜಕೀಯ ಅಂದಮೇಲೆ ಇವೆಲ್ಲ ಆಗತ್ತೆ, ಭಿನ್ನಾಭಿಪ್ರಾಯಗಳು ಇರ್ತವೆ ಅಂತ ಅವರು ಮಾತಾಡಿದ್ದಾರೆ. ಒಂದು ಮನೆಗೆ ಬಂದಿದ್ದಾರೆ. ಯಾರು ಇಲ್ಲಿ ಪರ್ಸ್ನಲಿ ಇಲ್ಲಿ ಯಾರು ಎನಿಮೀಸ್ ಇಲ್ಲೋ, ಯಾರು ಫ್ರೆಂಡ್ಸ್ ಅಲ್ಲ. ದೇಶಕ್ಕೆ ಒಳ್ಳೇದಾಗಬೇಕು, ಜಿಲ್ಲೆಗೆ ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ. ಸುಮಲತಾ ಅಂಬರೀಶ್ ಒಂದು ಕಾಲದ ಬದ್ಧ ವೈರಿ. JDS ಪರ ಪ್ರಚಾರ ಮಾಡ್ತಾರಾ? HD ಕುಮಾರಸ್ವಾಮಿಗಾಗಿ ವೋಟ್ ಕೇಳ್ತಾರಾ? ಸ್ವಲ್ಪ ದಿನದಲ್ಲಿ ಗೊತ್ತಾಗಲಿದೆ. ಸುಮಲತಾ ಕೊನೆಗೂ ಬಿಜೆಪಿಗೆ ಜಾಯ್ನ್ ಆಗಿದ್ದಾರೆ. ಯಾಕೆ ಬಿಜೆಪಿಗೆ ಜಾಯ್ನ್ ಆಗಿದ್ರು ಅನ್ನೋಂಥ ಪ್ರಶ್ನೆಗಳು ಉದ್ಭವ ಆಗ್ಬೋದು. ಆಮೇಲೆ ಅವರು ಮೊನ್ನೆ ತಮ್ಮ ಹೇಳಿಕೆ, ಅಂದರೆ ತಾನೇನು ಮಾಡಿದೆ 5 ವರ್ಷ, ಇದರ ಒಂದು ಸಣ್ಣ ಮಾಹಿತಿಯನ್ನು ಹಂಚಿಕೊಂಡ್ರು. ಆದರೆ ಅವರ ಪ್ರಬುದ್ಧತೆ, ಅವರ ಭಾಷಾ ಶುದ್ಧತೆ, ಆಮೇಲೆ ರಾಜಕಾರಣಿಗಳಾದವರು, ಈಗ ನೋಡಿ ಒಂದು ಉದಾಹರಣೆಗೆ ಕಾಂಗ್ರೆಸ್ಸಲ್ಲಿದ್ದಾರೆ, BJPಯಲ್ಲಿದ್ದಾರೆ. ಸೋಮಣ್ಣ ಇಷ್ಟು ಬಾರಿ ಮಂತ್ರಿಯಾಗಿದ್ದಾರೆ. 2 ಸಲ ಸೋತ ತಕ್ಷಣ ಅವರು ಒಂದು ರೀತಿಯಲ್ಲಿ ಅಯ್ಯೋ ನನಗೆ ಅನ್ಯಾಯವಾಗಿದೆ ಅಂತ ಮಾಡ್ಬಿಟ್ರು. ಇನ್ನು ಜಗದೀಶ್ ಶೆಟ್ಟರ್ ನನಗೆ ಅನ್ಯಾಯವಾಗಿದೆ. ಈಗ ಈಶ್ವರಪ್ಪ ಅನ್ಯಾಯವಾಗಿದೆ. ಆ ಥರ ಕಾಂಗ್ರೆಸ್ಸಲ್ಲೂ ಕೂಡ ಅನೇಕರಿದ್ದಾರೆ. ಅವರಿಗೆ ಟಿಕೆಟ್ ಸಿಗದೇ ಇದ್ದಾಗ JDSನಲ್ಲೂ ಇದ್ದಿರ್ಬೋದು ತುಂಬ ಜನ. ನಾನು ಇತ್ತೀಚಿನದನ್ನು ಹೇಳಿದೆ. ಆದರೆ ಫಸ್ಟ್ ಟೈಮ್ MP, ಆಮೇಲೆ 52 ವರ್ಷಗಳ ಕರ್ನಾಟಕದ ಇತಿಹಾಸದಲ್ಲಿ ಓರ್ವ ಪಕ್ಷೇತರರಾಗಿ ಗೆದ್ದು ಬಂದಂಥ ಇತಿಹಾಸ ಇಲ್ಲ, ಅದನ್ನು ಸಾಧನೆ ಮಾಡಿದಂಥವರು. ಆಮೇಲೆ ತಾನು ಬಯಸಿದರೆ ಏನಾದರೂ ಒಂದಲ್ಲಿ ಗೆಲ್ಲಿಸ್ತಾರೋ ಸೋಲಿಸ್ತಾರೋ, ಯಾರನ್ನಾದರೂ ಸೋಲಿಸುವಂಥ ಶಕ್ತಿ ಖಂಡಿತವಾಗಲೂ ಸುಮಲತಾ ಅವರಿಗಿತ್ತು. ಅವೆಲ್ಲವನ್ನು ಬದಿಗಿಟ್ಟು
ತನ್ನ ಸಂಸದ ಸ್ಥಾನವನ್ನು ಕೂಡ ಬಿಟ್ಟು ನಾನು ಸ್ಪರ್ಧೆ ಮಾಡಲ್ಲ ಅಂತ ಅಂದ್ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಕೊಡೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ವಲಯದಲ್ಲಿ ಬಿ ಜೆ ಪಿ ಸುಮಲತಾ ಅವ್ರ ಬಗ್ಗೆ ಭಾಳ ಅಪಾರವಾದಂಥ ಒಂದು ಗೌರವವನ್ನು ಇಟ್ಕೊಂಡಿದೆ. ಜೊತೆಗೆ ಬಿ ಜೆ ಪಿ ಕೂಡ ಇವರನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡಿದೆ. ಸುಮಲತಾ ಋಣಸಂದಾಯ ಯಾಕಾಯಿತು ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಸುಮಲತಾಗೆ ಎಂದೂ ಅವಮಾನ ಮಾಡಿಲ್ಲ ಬಿ ಜೆ ಪಿ. ಅವರು ಪಕ್ಷೇತರ ಎಂ ಪಿ ಆಗಿದ್ದರು ಕೂಡ ಅವರಲ್ಲಿಗೆ ಹೋದಾಗ ನರೇಂದ್ರ ಮೋದಿ ಅವರು ಸಿಗ್ತಾಯಿದ್ರು, ಅಮಿತ್ ಶಾ ಸಿಗ್ತಾಯಿದ್ರು. ಅವರನ್ನು ಪ್ರಧಾನಿ ಮೋದಿಯವರನ್ನು ಭೇಟಿಗೆ ಭಾಳ ಸುಲಭವಾಗಿ ಅವರಿಗೆ ಅವಕಾಶ ಸಿಗ್ತಾಯಿತ್ತು. ಯಾಕಂದರೆ ಇವರ ಹಿನ್ನೆಲೆಯನ್ನು ಕೂಡ ಪ್ರಧಾನಿ ಮೋದಿ ಆಗಲಿ ಅಥವಾ ಅಮಿತ್ ಶಾ ಅವರಾಗಲಿ ತಿಳ್ಕೊಂಡಿರ್ತಾರೆ. ಇವರು ಮೊದಲ ಬಾರಿಗೆ ಭೇಟಿಯಾದಾಗ ಪ್ರಧಾನಿ ಮೋದಿಯೇ ಹೇಳ್ತಾರಂತೆ, ನಿಮ್ಮ ಬಗ್ಗೆ ನಾನು ಭಾಳ ಕೇಳಿದ್ದೀನಿ, ನಾನು ಅಮಿತ್ ಶಾ ಅವ್ರಿಗೆ ಹೇಳಿದ್ದೀನಿ, ನಾವು ಅಲ್ಲಿ ಬಿ ಜೆ ಪಿಯಿಂದ ಕಣಕ್ಕಿಳಿಸ್ಬೇಕು ನಿಮ್ಮನ್ನು ಅಂತ ಹೇಳಿ ಎಲ್ಲ ಮಾತನ್ನು ಹೇಳಿದ್ರಂತೆ. ಆನಂತರ JDS ಬಿ ಜೆ ಪಿ ಒಟ್ಟಿಗೆ ಬಂತು. ಇನ್ನು 2019ರಲ್ಲಿ ಮಂಡ್ಯದಲ್ಲಿ ಅಭ್ಯರ್ಥಿ ಹಾಕಿರಲಿಲ್ಲ ಬಿ ಜೆ ಪಿ. ಇವರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವಾಭಿಮಾನದ ವಿಚಾರಗಳು ಬಂದಾಗ ಮೈಸೂರಿಗೆ ಬಂದಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಮಂಡ್ಯದಲ್ಲಿ ನಾವು ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತೇವೆ. ಹಾಗಂತ ಬಿ ಜೆ ಪಿಯ ದೊಡ್ಡ ವೋಟ್ ಬ್ಯಾಂಕ್ ಏನಲ್ಲ, 1 ಲಕ್ಷದ ವೋಟ್ ಬ್ಯಾಂಕ್ ಆಗಾಯಿತು. ಆದರೆ ಅದು ಅದೇ ವೋಟ್ ಬ್ಯಾಂಕ್ ಅವರನ್ನು ಗೆಲ್ಲಿಸಿದ್ದು. ಯಾಕಂದರೆ ಕಾಂಗ್ರೆಸ್ ಮತ್ತು JDS ನಡುವೆ ಕಿತ್ತಾಟಗಳಾದಾಗ ಕೇವಲ 5,000 to 10,000 ವೋಟುಗಳು ಮಾತ್ರ ಆ ಕಡೆ ಈ ಕಡೆ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ 2014ರ ಚುನಾವಣೆಯಲ್ಲಿ ರಮ್ಯಾ ಮತ್ತು CS ಪುಟ್ಟರಾಜ್ ಅವರು ಸ್ಪರ್ಧೆ ಮಾಡಿದಾಗ CS ಪುಟ್ಟರಾಜ್ ಅವರು ಕೇವಲ 5,000 ಮತಗಳ ಅಂತರದಿಂದ ಗೆದ್ದಿದ್ದರು. ಆಗ ಬಿ ಜೆ ಪಿ ಕೂಡ ಸ್ಪರ್ಧೆ ಮಾಡಿತ್ತು, ಬಿ ಜೆ ಪಿಗೆ 86,000 ವೋಟುಗಳು ಬಂದಿತ್ತು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 1,25,000 ಆಯಿತು, ಅಂದರೆ 2019ರಲ್ಲಿ. ಆನಂತರ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಲೆಕ್ಕ ಹಾಕಿದಾಗ ಬಿ ಜೆ ಪಿಗೆ ಒಟ್ಟು 2.25 ಲಕ್ಷ ವೋಟುಗಳು, 2 ಲಕ್ಷದಷ್ಟು ವೋಟುಗಳು ಬಂದಿದೆ. ಆಮೇಲೆ ಯಾಕೆ ಬಿ ಜೆ ಪಿ ಸೇರಿದ್ರು ಅಂತಂದರೆ 5 ವರ್ಷಗಳ ಅವಧಿಯಲ್ಲಿ ಪ್ರಥಮ 2 ವರ್ಷಗಳು ಅಥವಾ 2021 ಕೊರೋನಾ ಕಾರಣಕ್ಕಾಗಿ ಹಾಳಾಗೋಯಿತು. ಉಳಿದ 3 ವರ್ಷಗಳ ಅವಧಿಯಲ್ಲಿ ಕೇಂದ್ರದಿಂದ 4,000 ಕೋಟಿ ರೂಪಾಯಿಯನ್ನು ತಂದಿದ್ದಾರೆ. ಅದನ್ನು ಸ್ವತಃ ಸುಮಲತಾ ಹೇಳಿದರು. ಯಾವತ್ತೂ ಕೂಡ ಪಕ್ಷೇತರ ಶಾಸಕರಿಗೆ ಅಷ್ಟು ಅವಕಾಶ ಇರೋದಿಲ್ಲ. ಇನ್ನು ಸುಮಲತಾ ಅವರಿಗೆ ಅನೇಕ ಆಫರ್ ನೀಡುತ್ತೆ ಬಿ ಜೆ ಪಿ. ನೀವು ನೋಡಿ, ನೀವು ಬಂದುಬಿಡಿ, ಈಗ ಬಿ ಜೆ ಪಿ ಮತ್ತು JDS ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ಹಾಗಾಗಿ ನೀವು ಮೈಸೂರಿಂದ ಸ್ಪರ್ಧೆ ಮಾಡಿ, ಆಮೇಲೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಿ, ಆಮೇಲೆ ಎಲ್ಲಿ ಚಿಕ್ಕಬಳ್ಳಾಪುರದ ಸ್ಪರ್ಧೆ ಮಾಡಿ. ಯಾರು ಸ್ಪರ್ಧೆ ಮಾಡ್ತಾ ಇರೋರು ಇಲ್ಲೆಲ್ಲ, ಮಹಾರಾಜರು ಸ್ಪರ್ಧೆ ಮಾಡುವಂಥ ಮೈಸೂರು, ಬೆಂಗಳೂರು ಉತ್ತರ ಯಾರು ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡ್ತಾ ಇರುವಂಥ ಬೆಂಗಳೂರು ಉತ್ತರ, ಇದೀಗ ಡಾಕ್ಟರ್ ಸುಧಾಕರ್ ಸ್ಪರ್ಧೆ ಮಾಡ್ತಾ ಇರುವಂಥ ಚಿಕ್ಕಬಳ್ಳಾಪುರ, ಅಲ್ಲಿಂದ ನಿಂತ್ಕೊಳ್ಳಿ. ಅದಿಲ್ಲ ಅಂತಂದರೆ ರಾಜ್ಯಸಭಾ. ನೋ, ನನಗೆ ಯಾವುದು ಬೇಡ. ನಾನು ಸ್ಪರ್ಧೆ ಮಾಡೋದಿದ್ರೆ ಇವತ್ತಲ್ಲ ನಾಳೆ, ಸೋಲೋದಿದ್ರೆ ಗೆಲ್ಲೋದಿದ್ರೆ ಏನು ಮಾಡೋದಿದ್ರು ಕೂಡ ಮಂಡ್ಯದಲ್ಲೇ, ನಾನು ಬೇಕಿದ್ರೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿದಾಗ ಬಿ ಜೆ ಪಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಸಾಧ್ಯ ಇದೆಯಾ ಯಾರಾದರೂ? ಏನು ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ಪನ್ನು ಬಿಟ್ಕೊಡೋದಿಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಇನ್ನಷ್ಟು ವರ್ಷ ಬಿ ಜೆ ಪಿ ಅಧಿಕಾರದಲ್ಲಿರುತ್ತೆ. ನರೇಂದ್ರ ಮೋದಿ ಅಂದರೆ ಈಗ ಆ ಮಾತುಗಳು ಬರ್ತಾ ಇದೆ, ನರೇಂದ್ರ ಮೋದಿಯವರೇ ಮತ್ತೆ ಬರ್ತಾರೆ ಅಂಥೇಳಿ. ಅಂಬರೀಷ್ ಇರೋ ತನಕ ಇವರು ಬರಲಿಲ್ಲ, ಇವರು ಹೇಳ್ತಾ ಇದ್ದಾರೆ ನಾನಿರೋ ತನಕ ಅಭಿಷೇಕ್ ಬರೋದಿಲ್ಲ. ಭವಿಷ್ಯದಲ್ಲಿ ಅಭಿಷೇಕ್ ಅವರನ್ನು ಕೂಡ ರಾಜಕೀಯಕ್ಕೆ ಕರ್ಕೊಂಬರ್ಬೋದು. ಆಮೇಲೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ಅವರು ಸುಪ್ರೀಂ ಲೀಡರ್ ಬೇಕಾಗಿತ್ತು. ಅಲ್ಲಿ ತುಂಬ ಜನರನ್ನು ಪ್ರಯತ್ನ ಪಡಿಸಿದರು. ಯೋಗೇಶ್ವರ್ ಅವರನ್ನು ಚನ್ನಪಟ್ಟಣದ ಕರ್ಕೊಂಡೋಗಿ ಮೈಸೂರಲ್ಲಿ ಪ್ರಯತ್ನ ಪಟ್ಟರು, ವರ್ಕೌಟ್ ಆಗಲಿಲ್ಲ. ಆಮೇಲೆ ಅಶೋಕ್ ಅವರನ್ನು ಉಸ್ತುವಾರಿ ಹಾಕಿದರು, ಮಂಡ್ಯದಲ್ಲಿ ವರ್ಕೌಟ್ ಆಗಲಿಲ್ಲ. ಆಮೇಲೆ SD ಸೋಮಶೇಖರ್ ಅವರನ್ನು ಮೈಸೂರು ಉಸ್ತುವಾರಿ ಮಾಡಿದರು, ವರ್ಕೌಟ್ ಆಗಲಿಲ್ಲ. ಅದಾದ ನಂತರ ಅಶ್ವಥ್ ನಾರಾಯಣ ಅವರನ್ನು ರಾಮನಗರ ಉಸ್ತುವಾರಿ ಮಾಡಿದರು, ವರ್ಕೌಟ್ ಆಗಲಿಲ್ಲ. ಆದರೆ ಅಲ್ಲಿಯೇ ಸ್ಥಳೀಯವಾಗಿರುವಂಥ ಪ್ರಭಾವಶಾಲಿ ಆಗಿರುವಂಥ ಒಬ್ಬರು ಬೇಕಾಗಿತ್ತು, ಅದು ಕೂಡ ಲೇಡಿ. ಸೊ ಹಾಗಿರುವಾಗ ನಮಗೆ ಹಳೆ ಮೈಸೂರು ಭಾಗದಲ್ಲಿ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ. ಇದು ಬಿ ಜೆ ಪಿಗೆ ಲಾಭ ಮತ್ತು ಸುಮಲತಾ ಅವರಿಗೂ ಲಾಭ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ.